ರೋಹನ್, ಕೃಷ್ಣನ ಕಾಲ್ ಬರ್ತಿದೆ. ತುಂಬಾ ದಿನದಿಂದ ನಿಂಗೊಂದು ಸಂಬಂಧ ಹುಡುಕ್ತಿದ್ದಾನವನು. ನಾಳೆ ಹೋಗಿ ನೋಡ್ಬರೋಣ. ಏನಪ್ಪ ಇಷ್ಟು ಬೇಗನಾ? ಈಗಂತೂ ನಾನು ತಿರುಗಾಡಬೇಕು. ಈ ಮದುವೆ ಅಂತ ಹೇಳಿ ನನ್ನನ್ನ ಕಟ್ಟಾಕ್ಬೇಡಿ. ಸುಮ್ನೆ ಇರೋ ರೋಹನ್. ಕೃಷ್ಣ ನಿಮ್ಮ ಅಣ್ಣ. ನಿನ್ ಬಗ್ಗೆ ಒಳ್ಳೇದ್ ಯೋಚನೆ ಮಾಡಿನೇ ಅವ್ನ್ ಹೇಳಿರ್ತಾನೆ. ಕಾನ್ಪುರಲ್ಲಿ ದೊಡ್ಡ ಲಾಯರ್ ಮಗಳು ಹುಡುಗಿ ಸಹ ಲಾಯರ್ ಓದ್ತಿದ್ದಾಳ ಗೊತ್ತಾ? ಒಂದ್ಸಲ ಹೋಗ್ ನೋಡ್ಬಿಟ್ ಬಾರೋ. ನಿನ್ಗಿಷ್ಟ ಆದ್ರೆ ಸರಿ, ಇಲ್ಲ ಅಂದ್ರೆ ಬೇಡ, ಸರಿನಾ? ರೋಹನ್ಗೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಇಲ್ಲ. ಆದ್ರೂ ಅಪ್ಪ ಅಮ್ಮ ಮಾತು ಇಲ್ಲ ಅನ್ನಕ್ಕಾಗಲ್ಲ ಅಲ್ವಾ? ಅದಕ್ಕೆ ಸುಮ್ನೆ ಹುಡ್ಗಿನ ಮೀಟ್ ಮಾಡೋಣ ಅಂತ ಅನ್ಕೋತಾನೆ. ಹುಡ್ಗಿಯ ಹೆಸರು ಕೀರ್ತಿ. ಕೀರ್ತಿ ಅವರಪ್ಪ ಎಷ್ಟು ಶ್ರೀಮಂತ ಅಂತ ಅವ್ರ ಮನೆ ನೋಡ್ತಿದ್ದಂಗ್ಲೇ ಅವ್ಗಳಿಗೆ ಗೊತ್ತಾಗತ್ತೆ. ಅಕ್ಕ, ಇಲ್ಲಿ ಎಲ್ಲಿಗೆ ಕರ್ಕೊಂಬಂದಿದ್ಯಾ? ಇವರ ಸ್ಟೇಟಸ್ ನೋಡಿ ನಮ್ಮನ್ನ ಮದುವೆ ಆಗಕ್ಕೊಪ್ಪಲ್ಲ. ಸುಮ್ಮನೆ ಮರ್ಯಾದೆ ಹೋಗುತ್ತೆ. ಲೋ, ನೀನ್ ಸುಮ್ನಿರೋ. ಹುಡ್ಗ ಅಪ್ಪ ಇದಾರಲ್ವಾ, ಅವ್ರ್ ನಮ್ಗೆ ಚೆನ್ನಾಗ್ ಗೊತ್ತಿರೋವ್ರೆ. ನಿನ್ ಫೋಟೋ ನೋಡಿದ್ಮೇಲೆ ಅವ್ರೇ ಈ ಮಾತ್ ಶುರು ಮಾಡಿದ್ದು. ನೀನಿದೆಲ್ಲ ಯೋಚನೆ ಮಾಡ್ಬೇಡ, ಸುಮ್ನೆ ಕೂತಿರು, ಆಮೇಲ್ ನೋಡೋಣ. ರೋಹನ್ ಅವ್ರ ಅಕ್ಕ ಕರೆಕ್ಟಾಗೆ ಹೇಳ್ತಿದ್ರು. ಯಾಕಂದ್ರೆ ರೋಹನ್ ಫೋಟೋ ನೋಡಿದ ತಕ್ಷಣ ಕೀರ್ತಿ ಅವ್ರ ಅಪ್ಪನ್ಗೆ ಅವ್ರು ತುಂಬಾ ಇಷ್ಟ ಆಗಿದ್ರು. ಈಗ ಕೀರ್ತಿಗೆ ಅವನಂದ್ರೆ ಇಷ್ಟ ಆಗ್ಬೇಕು. ಅಕ್ಕ, ಇವಳತ್ರ ನಾನು ಮದುವೆನೇ ಆಗಲ್ಲ. ಹಂಗಂದು ರೋಹನ್ ಕೋಪದಿಂದ ಎದ್ದು ಅಲ್ಲಿಂದ ಆಚೆ ಬಂದ್ಬಿಡ್ತಾನೆ. ಕೀರ್ತಿ ನೋಡೋದಕ್ಕೆ ಸ್ವಲ್ಪ ಕಪ್ಪಗೆ ಇರ್ತಾಳೆ. ಅದಕ್ಕೆ ಅವನು ನೋಡಿದ ತಕ್ಷಣ ಏನು ಯೋಚನೆ ಮಾಡ್ದೆ ಅಲ್ಲಿಂದ ಕೋಪದಿಂದ ಎದ್ಬಿಟ್ಟು ಹೋಗ್ಬಿಡ್ತಾನೆ. ರೋಹನ್ ಹೋಗೋದ್ ನೋಡಿ ಕೀರ್ತಿ ಕಣ್ಣಲ್ಲಿ ತುಂಬಾನೇ ನೀರ್ ಬರುತ್ತೆ. ರೋಹನ್ ಸೀದಾ ಹೋಗಿ ಅವನ ಗಾಡಿ ಹತ್ರ ನಿಂತ್ಕೋತಾನೆ. ಅದೇ ಸಮಯಕ್ಕೆ ಅವ್ರ ಅಕ್ಕ ಅಲ್ಲಿಗ್ ಬರ್ತಾರೆ. ರೋಹನ್, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯೇನೋ? ನೀನ್ ಯಾಕೋ ಹಂಗೆ ಎದ್ ಬಂದೆ? ಅವ್ರಿಗೆ ಎಷ್ಟು ಬೇಜಾರಾಗತ್ತೆ? ಯಾಕಂಗ್ ಮಾಡ್ದೆ? ಹೌದಾ? ಅವ್ರ ಬಗ್ಗೆ ನಿಂಗೆ ಕನಿಕರ ಇದೆ, ನನ್ ಮೇಲಿಲ್ವಾ? ಅಕ್ಕ, ಇಲ್ಲಿ ಕರ್ಕೊಂಡ್ ಬರೋದಕ್ಕಿಂತ ಮೊದ್ಲೇ ಸ್ವಲ್ಪ ಆಲೋಚನೆ ಮಾಡ್ಬೇಕಿತ್ತು. ಆ ಕಪ್ಪಿನ ಹುಡುಗಿ ಜೊತೆ ನಾನಂತೂ ಮದ್ವೆ ಆಗಲ್ಲ. ಹೋಗ್, ಅಪ್ಪನನ್ನ ಕರ್ಕೊಂಬಾ, ನಾವು ಹೋಗೋಣ. ಸ್ವಲ್ಪ ಯೋಚನೆ ಮಾಡು ರೋಹನ್. ಕೀರ್ತಿ ಏನು ಸಾಧಾರಣವಾದ ಹುಡುಗಿ ಅಲ್ಲ. ನಿಂಗ್ ಜ್ಞಾಪಕ ಇದ್ಯಾ? ನಿಮ್ ಮಾವನ ಆಫೀಸಲ್ಲಿ ಒಂದು ದೊಡ್ಡ ಕೇಸ್ ಆಗಿತ್ತಲ್ವಾ? ಕೇಸ್ನ ಪ್ರೀತಿಯವರಪ್ಪನೇ ಫೈಟ್ ಮಾಡ್ತಿರೋದು. ನೋಡು ರೋಹನ್, ಒಂದ್ವೇಳೆ ನೀನು ಕೀರ್ತಿನ ಮದ್ವೆ ಮಾಡ್ಕೊಂಡಿಲ್ಲ ಅನ್ಕೋ, ಅಷ್ಟೇ, ಅವರು ಈ ಕೇಸ್ನ ಬಿಡೋದಿಲ್ಲ. ಮತ್ತೆ ನಿಮ್ಮ ಭಾವನ ಯಾರೂ ಕಾಪಾಡಕ್ಕಾಗಲ್ವೋ? ಹೌದಾ, ಇದಾ ವಿಷಯ? ನೀನ್ ನಿನ್ ಗಂಡನ್ ಉಳ್ಸಕ್ಕೆ ನನ್ನನ್ನ ಬಲಿ ಕೊಡ್ತಿದ್ಯಾ? ಅಯ್ಯೋ, ಏನೋ ಮಾತಾಡ್ತಾ ಇದೀಯಾ ಹುಚ್ಚಿನ್ ತರ. ಈ ಕೋಟಿ ಆಸ್ತಿಗೆ ರಾಜ ಮಾಡ್ತಿದ್ದೀನಿ ನಿನ್ನ. ಕೀರ್ತಿ ಅವ್ರ ಅಪ್ಪನ್ಗೆ ಒಬ್ಳೆ ಮಗಳು. ಅವ್ರ ಆಸ್ತಿ ಎಲ್ಲಾನು ಅಳಿಯನಿಗೆ ಬರುತ್ತೆ, ಗೊತ್ತಾಗಿತಾ? ಸರಿ, ಈಗ ಹೇಳು, ನಿನ್ ನಿರ್ಣಯ ಏನು ಅಂತ. ರೋಹನ್ಗೆ ಅವ್ರ ಅಕ್ಕನ ಮಾತು ಚೆನ್ನಾಗ್ ಅರ್ಥ ಆಗತ್ತೆ. ಅವ್ರ ಕಲರ್ ಮೇಲೆ ಇರೋ ಕಣ್ಣೀಗ ಅವ್ರ ಆಸ್ತಿ ಮೇಲೆ ಹೋಗಿರುತ್ತೆ. ಅವನ ಈ ಅತ್ಯಾಸೆಯಿಂದ ಅವನ ಈ ನಿರ್ಣಯನೇ ಬದಲಾಯಿಸ್ಕೋತಾನೆ. ಮತ್ತೆ ಕೀರ್ತಿನ ಮದ್ವೆ ಮಾಡ್ಕೋತಾನೆ. ಮತ್ತೆ ಕೀರ್ತಿ ಅವರಪ್ಪ ಸುಮ್ನಿರ್ತಾರ? ಅವ್ರತ್ರ ಇರೋ ಆಸ್ತಿ ಎಲ್ಲ ಅವರ ವರದಕ್ಷಿಣೆಯಾಗಿ ಅವನ್ಗೆ ಕೊಡ್ತಾರೆ. ಇಷ್ಟ ಅವನಿಗೆ ಸಿಕ್ಕಿದ್ರು ಕೀರ್ತಿಗೆ ಅವನ ಹತ್ರ ಇಂದ ಬೇಕಾಗಿರುವ ಒಂದು ಪ್ರೀತಿ ಅವಳಿಗೆ ಸಿಕ್ಕಿಲ್ಲ. ರೀ, ಅಪ್ಪ ಸ್ವಿಟ್ಜರ್ಲ್ಯಾಂಡ್ ಹೋಗೋದಕ್ಕೆ ನಮ್ಮಿಬ್ಬರಿಗೂ ಟಿಕೆಟ್ ಕಳ್ಸಿದಾರೆ. ನಾಳೆ ಹೋಗ್ಬೇಕು. ನಾಡಿದ್ದ? ಅಯ್ಯೋ, ಆಗಲ್ಲ. ಮದುವೆಯಿಂದಾಗಿ ತುಂಬಾ ರಜೆ ಆಗೋಗಿದೆ. ನೀನು ಈ ಟಿಕೆಟು ಕ್ಯಾನ್ಸಲ್ ಮಾಡು. ಮತ್ತೆ ಮಾವನ್ಗೆ ನನ್ನ ಸೈಡಿಂದ ಸಾರಿ ಹೇಳು. ಇದು ಪ್ರಾರಂಭ. ಜೊತೆಲ್ ಆಚೆ ಹೋಗೋದು ಬರೋದಂತೂ ಇಲ್ವೇ ಇಲ್ಲ. ಅದು ಮಾತ್ರ ಅಲ್ಲ, ಅವನು ಯಾವಾಗ್ಲೂ ಪ್ರೀತಿನೂ ತೋರ್ಸಿಲ್ಲ. ಕೀರ್ತಿಗೆ ನಿಜ ಏನು ಅಂತ ಗೊತ್ತಿತ್ತು, ಆದ್ರೂ ಏನ್ ಮಾಡಕ್ಕಾಗಿಲ್ಲ. ಅವಳು ಲಾನೂ ಸಹ ಮುಗ್ಸಿದ್ಲು. ಆದ್ರೂ ಮನೆಯಲ್ಲೇ ಇರ್ಬೇಕಾಗಿರೋ ಪರಿಸ್ಥಿತಿ ಬಂತು. ಆದ್ರೂ ಅವಳು ರೋಹನ್ನ ಸಂತೋಷವಾಗಿಟ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ತಗೊಳ್ಳಿ, ನಿಮ್ಗೆ ಈ ಆಲೂ ಪರಾಟ ತುಂಬಾ ಇಷ್ಟ ಅಲ್ವಾ? ಹಾ, ಆದ್ರೆ ಅಮ್ಮನ ಕೈಯಿಂದ ಮಾತ್ರ. ಮತ್ ನಂಗೆ ಹೊಟ್ಟೆ ಹಸುವು ಇಲ್ಲ. ತಕೊಂಡೋಗು, ನಾನು ಆಫೀಸಲ್ಲಿ ತಿಂತೀನಿ. ಒಂದ್ಸಲ ತಿಂದ್ ನೋಡಿ, ನಿಮ್ಗೋಸ್ಕರ ನಾನು ಪ್ರೀತಿಯಿಂದ ಮಾಡಿದ್ದೀನಿ. ಉಫ್, ನಿಂಗೇನು ತಲೆಲೇನು ಓಡಲ್ವಾ ಅಥವಾ ಗೊತ್ತಾಗಲ್ಲ? ಇಲ್ಲ ನಾಟಕ ಮಾಡ್ತಿದೀಯಾ? ನಿಂಗೆ ಗೊತ್ತಾಗಲ್ವಾ? ನಿನ್ ಮೇಲೂ ಇಂಟ್ರೆಸ್ಟ್ ಇಲ್ಲ, ನೀನ್ ಮಾಡಿರೋ ಈ ಚಪಾತಿ ಮೇಲೂ ಇಂಟ್ರೆಸ್ಟ್ ಇಲ್ಲ. ಹಂಗಿದ್ದಾಗ ನೀವ್ ನನ್ನನ್ ಯಾಕೆ ಮದ್ವೆ ಮಾಡ್ಕೋಬೇಕಾಗಿತ್ತು? ನಿಮ್ಮನ್ ಯಾರಾದ್ರೂ ಫೋರ್ಸ್ ಮಾಡಿದ್ರಾ? ನೀನು ಹಾಗೆ ಅನ್ಕೋ. ಮತ್ತೊಂದು ವಿಷಯ, ಇಡೀ ಪ್ರಪಂಚಕ್ಕೆ ಮಾತ್ರ ನಾವು ಗಂಡ ಹೆಂಡ್ತಿ. ನಿಜವಾಗ್ಲೂ ಅದಾಗಲ್ಲ. ಹಂಗಂತ ಹೇಳಿ ರೋಹನ್ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಇವಳು ಅಲ್ಲೇ ನಿಂತ್ಕೊಂಡು ಅಳ್ತಾನೆ ಇರ್ತಾಳೆ. ಅವಳ ಕನಸೆಲ್ಲ ಅಲ್ಲೇ ಒಡ್ದೋಗಿತ್ತು. ಅವಳಗ್ ಬೇಕಾಗಿದ್ರೆ ಅವ್ರ ಅಪ್ಪನ್ಗೆ ಈ ವಿಷಯ ಎಲ್ಲ ಹೇಳಿ ಅವನ್ಗೆ ಒಳ್ಳೆ ಬುದ್ಧಿ ಕಳ್ಸ್ಬೋದಾಗಿತ್ತು. ಆದ್ರೆ ಅವಳು ಹೇಳಿಲ್ಲ. ಯಾಕಂದ್ರೆ ಅವರ ಮ್ಯಾರೇಜ್ ಲೈಫ್ಗೆ ಅವಳು ಇನ್ನೊಂದ್ ಚಾನ್ಸ್ ಕೊಡ್ಬೇಕು, ಎಲ್ಲ ಸರಿ ಆಗ್ಬಿಡುತ್ತೆ ಅಂತ ಅವಳು ಕಾಯ್ತಾ ಇರ್ತಾಳೆ. ಆದ್ರೆ
ರೋಹನ್ ಥಾಟ್ಸ್ ಬೇರೆ ಆಗಿತ್ತು. ಅವನಿನ್ನೂ ಮದ್ವೆ ಆಗಿಲ್ಲ ಅನ್ನೋ ಥಾಟಲ್ಲಿದ್ದ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ರೋಹನ್. ಆ ಹುಡುಗಿ ಹೆಸರು ಶನಾಯ. ಅವ್ರು ರೋಹನ್ಗೆ ಅಸಿಸ್ಟೆಂಟ್ ಆಗಿ ಬಂದಿದ್ರು. ಅವಳ ಅಂದ ಚಂದ ನೋಡಿದ ತಕ್ಷಣ ಅವನು ಮೈ ಮರ್ತೋಗ್ಬಿಡ್ತಾನೆ. ಸರ್ ಸರ್, ಹಲೋ ಮಿಸ್ಟರ್ ರೋಹನ್. ಎಸ್ ಸಾರಿ. ಹೇಳಿ ಹೇಳಿ. ನೈಸ್ ಟು ಮೀಟ್ ಯು. ನಾನು ಶನಾಯ, ನಿಮ್ಮ ಹೊಸ ಅಸಿಸ್ಟೆಂಟ್. ಅಂದ್ರೆ ಇನ್ಮೇಲೆ ನಾವು ಒಟ್ಟಿಗೆ ಇರ್ಬೋದು. ಅಂದ್ರೆ ಒಟ್ಟಿಗೆ ವರ್ಕ್ ಮಾಡೋಣ ಅಂದೆ. ಓ ವಾವ್, ಯು ಆರ್ ಮೋಸ್ಟ್ ವೆಲ್ಕಮ್. ಎಸ್ ಪ್ಲೀಸ್ ಕಮ್ ದಿಸ್ ಸೈಡ್ ಪ್ಲೀಸ್. ರೋಹನ್ ಶನಾಯಾಗೋಸ್ಕರ ಕ್ಯಾಬಿನ್ ಜೊತೆಗೆ ಅವನ ಹೃದಯನೂ ಓಪನ್ ಆಗಿಡ್ತಾನೆ. ಸ್ವಲ್ಪ ಸಮಯದಲ್ಲೇ ಇಬ್ರ ಮಧ್ಯೆ ಕ್ಲೋಸ್ನೆಸ್ ಜಾಸ್ತಿ ಆಗತ್ತೆ. ಇದು ಫ್ರೆಂಡ್ಶಿಪ್ ಇಂದ ಇನ್ನ ಸ್ವಲ್ಪ ದೂರ ಹೋಯ್ತು. ಓ ರೋಹನ್, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ನಿಮ್ ಜೊತೆ ಇರೋದು ನನ್ ಲೈಫಲ್ಲಿ ಬೆಸ್ಟ್ ಟೈಮ್ಸ್ ಗೊತ್ತಾ. ಲೈಫ್ ಪೂರ್ತಿ ನಿಮ್ ಜೊತೆನೇ ಇರ್ಬೇಕನ್ಸುತ್ತೆ. ಯಾಕಿಲ್ಲ ಡಾರ್ಲಿಂಗ್, ಹಾಗೆ ಆಗತ್ತೆ. ನಾನ್ ಬೇಗ ನಿನ್ನ ಮದುವೆ ಆಗ್ತೀನಿ. ಏನ್ ಹೆಂಗ್ ಹೇಳ್ತಿದ್ಯಾ ರೋಹನ್? ಕೀರ್ತಿ ಇದ್ದಾಳಲ್ವಾ, ಅದು ಬೇರೆ ನೀನ್ ಅವಳನ್ನ ಮದ್ವೆ ಮಾಡ್ಕೊಂಡಿದ್ಯಾ. ಅವಳಿದ್ರೆ ನಾವಿಬ್ರು ಜೊತೆಲಿ ಹೆಂಗಿರೋದು? ಅದ್ರ ಚಿಂತೆ ಮಾಡ್ಬೇಡ. ಅವಳು ತಂದೆ ಒಮ್ಮೆ ಎಲ್ಲ ಪ್ರಾಪರ್ಟಿ ನನ್ನ ಹೆಸ್ರಿಗೆ ಮಾಡ್ಲಿ, ಒದ್ದು ನಾನು ಅವಳನ್ನ ನಾನು ಮನೆಯಿಂದ ಹೊರಗಡೆ ಹಾಕ್ತೀನಿ. ರೋಹನ್ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾನೆ ಅಂತ ಕೀರ್ತಿಗ್ ಗೊತ್ತಿಲ್ಲ. ಅವಳ ಮದ್ವೆ ರಿಲೇಶನ್ಶಿಪ್ನ ಹೆಂಗಾದ್ರೂ ನಿಲ್ಸ್ಕೋಬೇಕು ಅನ್ನೋದೇ ಅವಳು ಒಂದೇ ಥಾಟ್ ಆಗಿತ್ತು. ಮತ್ತೆ ಒಂದಿನ ಕೀರ್ತಿಯವರಪ್ಪ ತೀರ್ಕೊಂಡ್ರು ಅಂತ ನ್ಯೂಸ್ ಬರುತ್ತೆ. ಶಾಕ್ ಆಗುವ ವಿಷಯ ಏನಂದ್ರೆ, ಅವರು ತೀರ್ಕೊಳಕ್ ಮುಂಚೆ ಅವ್ರ ಪ್ರಾಪರ್ಟಿ ಎಲ್ಲಾನು ಒಂದು ಚಾರಿಟಬಲ್ ಟ್ರಸ್ಟ್ಗೆ ಬರೆದಿರ್ತಾರೆ. ಕೀರ್ತಿಗೂ ಅದೇ ಇಷ್ಟ. ಅವರಪ್ಪ ತೀರ್ಕೊಂಡಿದ್ದಾರೆ ಅಂತ ಅವಳು ತುಂಬಾ ದುಃಖದಿಂದ ಅಳ್ತಾ ಇರ್ತಾಳೆ. ಆದ್ರೆ ರೋಹನ್ ತುಂಬಾನೇ ಕೋಪದಿಂದ ಇರ್ತಾನೆ. ಒಂದು ವಿಷಯ ಹೇಳು, ನಿನ್ನ ಅಪ್ಪನಿಗೆಲ್ಲ ದಾನ ಕೊಡೋದಾದ್ರೆ ಮತ್ತೆ ನಿನ್ನನ್ನು ಯಾಕೆ ನನಗೆ ಕಟ್ಟಿದ್ರು? ಬಾಯ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ನಮ್ಮಪ್ಪ ಬಗ್ಗೆ ಕೇರ್ಫುಲ್ ಆಗಿ ಮಾತಾಡಿ. ನಮ್ಮಪ್ಪ ನಾನೇನ್ ಹೇಳಿದ್ನೋ ಅದನ್ನೇ ಮಾಡಿದ್ದಾರೆ. ನಿಮ್ಗೆ ನಾನ್ ಇಷ್ಟ ಇಲ್ಲ, ನಮ್ ಮದ್ವೆ ಇಷ್ಟ ಇಲ್ಲ, ನಮ್ಮಪ್ಪನ ಪ್ರಾಪರ್ಟಿ ಮಾತ್ರ ಬೇಕಾ ನಿಮ್ಗೆ? ಕೀರ್ತಿ ಹಂಗ್ ಮಾತಾಡಿದ ತಕ್ಷಣ ರೋಹನ್ಗೆ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಅವನು ಹೊಡಿತಾನೆ. ಅವಳು ತಿಂದಿರೋ ಒದೆಯ ನೋವು ಅವಳು ನುಂಗ್ಬಿಡ್ತಾಳೆ. ಆದ್ರೂ ಇನ್ಮೇಲೆ ಅವಳ ಜೊತೆ ಆಗುವ ಅನ್ಯಾಯ ಅವಳು ಹೆಂಗ್ ತಟ್ಕೋತಾಳೋ ಅಂತ ಗೊತ್ತಿಲ್ಲ. ಮಾರನೇ ದಿನಾನೇ ಶನಾಯನ ರೋಹನ್ ಅವ್ರ ಮನೆಗ್ ಕರ್ಕೊಂಬರ್ತಾನೆ. ಅಪ್ಪ ಮಾತ್ರ ಹೀಗಂತಾನೆ, ಅಮ್ಮ ಅಪ್ಪ, ಇದು ಶನಾಯ, ನಾವು ನಾಡಿದ್ದು ಮದುವೆ ಆಗ್ತಿದ್ದೀವಿ. ರೋಹನ್, ಏನಪ್ಪ ಇದು? ನಿನ್ನ ಹೆಂಡತಿ ಕೀರ್ತಿ ಅಲ್ವಾ? ಮರ್ತೋಯ್ತಾ? ಇಲ್ಲಪ್ಪ, ಅವಳು ನನ್ನ ಹೆಂಡತಿ ಅಲ್ಲ, ನನ್ನ ಭಾರ. ನನ್ನ ಅಕ್ಕನಿಗೋಸ್ಕರ ನಾನದನ್ನು ಒತ್ತಿದ್ದು ಈಗ ಮುಗೀತು. ನಾನೀ ಕಪ್ಪು ಹುಡುಗಿಯ ಮುಖ ಇನ್ನೂ ನೋಡಲ್ಲ. ಹೇಳಿ ಹುಡುಗಿ ಇಲ್ಲಿಂದ ಮುಚ್ಕೊಂಡೋಗೋಕೆ, ಇಲ್ಲಾಂದ್ರೆ ಒದ್ದು ಹೊರಗಡೆ ಆಗ್ತೀನಿ ನಾನು ಅಷ್ಟೇ. ರೋಹನ್ ಅವ್ರ ಅಪ್ಪ ಅಮ್ಮ ಅವನ್ಗೆ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ರೋಹನ್ ಏನು ಕೇಳಕ್ಕೆ ರೆಡಿಯಾಗಿಲ್ಲ. ಆಲ್ರೆಡಿ ಎಲ್ಲ ಲಿಮಿಟ್ ಕ್ರಾಸ್ ಆಗಿತ್ತು. ಅವಳ ಸವತಿನ ಮುಂದೆನೆ ನೋಡಿ ಅವಳ ಕೈಯಲ್ಲಿ ತಡ್ಕೊಳಕ್ಕಾಗಿಲ್ಲ. ಅದ್ರಿಂದ ಅವಳು ಅವಳ ಲಗೇಜ್ ಎಲ್ಲ ತಗೊಂಡು ಏನೂ ಮಾತಾಡದೆ ಮನೆಯಿಂದ ಆಚೆ ಹೋಗ್ಬಿಡ್ತಾಳೆ. ಆಮೇಲೆ ರೋಹನ್ ಕೀರ್ತಿ ಎಲ್ಲೋದ್ಲು ಏನೋದ್ಲು ಅಂತ ಏನು ಯೋಚನೆ ಮಾಡ್ದೆ ಅವ್ನ್ ಸಂತೋಷವಾಗಿ ಮದ್ವೆ ಮಾಡ್ಕೋತಾನೆ. ಕೀರ್ತಿ ಬಗ್ಗೆ ಅವನು ಏನು ಯೋಚನೆ ಮಾಡಿಲ್ಲ. ಸ್ವಲ್ಪ ದಿನ ಎಲ್ಲನೂ ಸರಿಯಾಗೆ ಹೋಗ್ತಾ ಇರತ್ತೆ. ಶನಾಯ, ಹೇಳಮ್ಮ, ಅಪ್ಪ ಅಮ್ಮ ಎಷ್ಟ್ ಸರಿ ಕೇಳಿದ್ದಾರೆ. ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀಯಾ? ಓ ರೋಹನ್, ನಾನು ನಿಮ್ಮಪ್ಪ ಅಮ್ಮನಿಗೇನು ನೌಕರಿ ಅಲ್ಲ. ಸೊ ಅವ್ರಿಗೆ ಅಶ್ವಾದ್ರೆ ಅವರೇ ಮಾಡ್ಕೋಬೇಕು. ನಾನನ್ನ ಸ್ವಲ್ಪ ಹೊತ್ತು ಮಲ್ಕೋಬೇಕು. ಶನಾಯ, ಏನಮ್ಮ ಇದಲ್ಲ? ಮೊದ್ಲಿಂದ ನೋಡ್ತಿದ್ದೀನಿ ನಾನು. ನಿಂಗೆ ಹೇಗ್ ಬೇಕೋ ಹಾಗಿದ್ಯಾ ನೀನು? ನೀನೀ ಮನೆ ಸೊಸೆ. ಮನೆ ನೋಡ್ಕೊಳ್ಳೋದು, ಎಲ್ಲರ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಕೀರ್ತಿ ಮಾಡ್ತಿದ್ಲಲ್ವಾ ಹಾಗೆ. ಏನಂದೆ ನೀನು? ಕೀರ್ತಿನ? ಅವಳನ್ನ ನನ್ನ ನೀನು ಕಂಪೇರ್ ಮಾಡಿ ಮಾತಾಡ್ತಿದ್ಯಾ? ಒಂದ್ ನಿಮಿಷ ರೋಹನ್, ನನ್ನನ್ ನೀನ್ ಪ್ರೀತಿ ಮಾಡ್ದೆ ಅಲ್ವಾ? ಆ ರೀತಿ ನೀನು ಕೀರ್ತಿನ ಪ್ರೀತಿ ಮಾಡಿಲ್ಲ ಅಲ್ವಾ? ಓಕೆ, ಇನ್ನೊಂದ್ ವಿಷಯ ಚೆನ್ನಾಗ್ ಅರ್ಥ ಮಾಡ್ಕೋ. ಆಚೆ ಹೋಗು ಅಂದಿದ ತಕ್ಷಣ ಅವಳು ಆಚೆ ಹೋಗ್ಬಿಟ್ಲು. ಆದ್ರೆ ನಾನು ಅಷ್ಟ್ ಈಸಿಯಾಗಿ ಆಚೆ ಹೋಗಲ್ಲ. ನಾನು ಅದೆಲ್ಲ ಮಾಡಲ್ಲ. ರೋಹನ್ ಮತ್ತೆ ಶನಯ ಮಧ್ಯೆ ಯಾವಾಗ್ಲೂ ಜಗಳನೇ ಆಗ್ತಿತ್ತು. ಅದ್ರಿಂದ ಯಾವಾಗ್ಲೂ ಕೀರ್ತಿಯ ಜ್ಞಾಪಕನೇ ಅವನ್ಗೆ ಬರ್ತಿತ್ತು. ಕೀರ್ತಿನ ಹುಡುಕ್ತಾನೆ, ಆದ್ರೆ ಅವಳು ಎಲ್ಲೂ ಸಿಗೋದಿಲ್ಲ. ಮತ್ತೆ ಒಂದಿನ, ಮೈ ಲಾರ್ಡ್, ಈ ಮನುಷ್ಯ ನನ್ಮೇಲೆ ತುಂಬಾ ಅತ್ಯಾಚಾರ ಮಾಡ್ತಾನೆ. ಇವ್ರಪ್ಪ ಅಮ್ಮ ಸಹ ದಿನ ನನ್ನ ಬೈತಾನೆ ಇರ್ತಾರೆ. ದಯವಿಟ್ಟು ನನಗ್ ಬರ್ಬೇಕಾಗಿರೋದನ್ನ ಇವ್ರ ಹತ್ರಿಂದ ಈಸ್ಕೊಡಿ. ಅದು ಅಲ್ದೆ ಅದ್ ನನ್ನ ಹಕ್ಕು. ಮಿಸ್ಟರ್ ರೋಹನ್, ನಿಮ್ಮ ಸೈಡಿಂದ ವಕೀಲ್ರು ಯಾರು? ಯಾರಿಲ್ಲ ಸರ್. ವಕೀಲರಿಗೆ ಕೊಡಕ್ಕೆ ದುಡ್ಡು ಕೂಡ ಇಲ್ಲ.
ಈ ಹೆಂಗ್ಸು ನಾನು ಹಾಳು ಮಾಡಾಕಿದ್ದಾಳೆ. ನಾನು ಸೋತೋಗಿದ್ದೀನೀಗ. ಹಂಗಂತೇಳಿ ರೋಹನ್ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಆಗ ಕೋರ್ಟ್ ಒಳಗಡೆ ಕಪ್ ಕೋಟ್ ಹಾಕೊಂಡು ಒಬ್ರು ಲೇಡಿ ನಡ್ಕೊಂಡ್ ಬರ್ತಾರೆ. ಯೋರ್ ಆನರ್, ನಾನು ಕೀರ್ತಿ, ನಾನೇ ಇವ್ರ ಲಾಯರ್. ಸರ್, ಇವ್ರಿಬ್ಬರದು ಮದ್ವೆ ಆಗಿದೆ, ಆದ್ರೂ ಅದು ಇಲ್ಲೀಗಲ್ ಸರ್. ಅದ್ರಿಂದ ಡಿವೋರ್ಸ್ ಕೊಡಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ಏನು, ನಾನ್ ಸರಿಯಾಗಿ ಹೇಳ್ತಿದ್ದೀನಲ್ವಾ ಮಿಸ್ಟರ್ ರೋಹನ್? ಅವನ ಮುಂದೆ ನಿಂತಿರುವ ಕೀರ್ತಿನ ನೋಡಿ ಅವನೇನೂ ಮಾತಾಡಿಲ್ಲ, ಆದ್ರೆ ಕಣ್ಣಿಂದ ನೀರು ಮಾತ್ರ ಆಚೆ ಬರ್ತಾನೆ ಇತ್ತು. ಅವನ್ ಮನ್ಸಲ್ಲಿ ಪಶ್ಚಾತ್ತಾಪನೂ ಇತ್ತು, ಮತ್ತೆ ಕೀರ್ತಿಗೋಸ್ಕರ ಪ್ರೀತಿನೂ ಇತ್ತು.